ನೈಟು ಯಾಕೋ ಯಶು ನಿದ್ದೆನೇ ಮಾಡಿಲ್ಲ ಫ್ರೆಂಡ್ಸ್. ಅವ್ರ ಪಪ್ಪ ಇಲ್ಲ ಅಂತ 3:30 5 ಇದೀನಿ. ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡೋಣ ಅಂತ. ಏನು ಕೆಲಸ ಇಲ್ಲ ಅಲ್ವಾ, ಸುಮ್ಮನೆ ಎಷ್ಟೊಂದು ಟೈಮ್ ತಂದು ಕೊಡ್ತಾರೆ, ಕುಡಿಯೋದೆಲ್ಲ ಸೋಂಬೇರಿತಾನೆ ಅಂತಲೇ ಹೇಳ್ಬೋದು. ಎಷ್ಟೋ ಜನ ಹೆಣ್ಮಕ್ಳು ಹಾಗೆ ಮಾಡ್ತಾರೆ. ತುಂಬಾ ಗಲೀಜು ಮಾಡ್ಬಿಟ್ಟಿದ್ದಾಳೆ ನೋಡಿ. ಸೈಡಲ್ಲೆಲ್ಲ ಫುಲ್ ಧೂಳು ಕುಂತಿದೆ. ಇಲ್ಲೆಲ್ಲ ನೋಡಿ ಪೌಡರ್ ಎಲ್ಲ ಸಹಿತ ಹಾಗೆ ಚಿಮ್ಬಿಟ್ಟಿದ್ದಾಳೆ. ಊದಮ್ ಊದಮ್. ಅಯ್ಯೋ ಅಚ್ಚಮ್ಮ, ಅಯ್ಯೋ ಅಯ್ಯೋ ಹೆಂಗಮ್ಮ, ಯಾರಮ್ಮ ತಂದಿದ್ದು? ಅಯ್ಯೋ ಒಂದೇ ಒಂದು ಬಂತು. ಈ ವೇಟ್ ಎಷ್ಟಿದೆಯೋ ಅದು ಡಬಲ್ ಮಂತ್ಲಿ ಆಗ್ತಾ ಇರುತ್ತಂತೆ ನೋಡಿ. ಮೇ 12ಗೆ ಡೇಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಕ್ಯಾನಿಂಗು ಸಹಿತ ಮೇ 12ಗೆ ಹೋಗಬೇಕಾಗುತ್ತೆ. ಅವ್ರು ಡಾಕ್ಟರ್ ಹೇಳೋಕ್ಕಿಂತ ಮುಂಚೆ ಸ್ಕ್ಯಾನಿಂಗಲ್ಲಿ ಎಲ್ಲ ಡಾಕ್ಟರ್ ನನಗೆ ತುಂಬ ಚೆನ್ನಾಗಿ ಪರಿಚಯ ಆಗಿದ್ದಾರೆ. ಸ್ಕ್ಯಾನಿಂಗ್ ಮಾಡೋದು ನೀವು ಚೆನ್ನಾಗಿ ಫ್ರೆಂಡ್ಲಿ ಆಗಿರಬೇಕು, ನಾರ್ಮಲ್ ಡೆಲಿವರಿ ಆಗುತ್ತೆ ಇಲ್ವ ಅಂತ ಈ ಸರಿ ಸಹಿತ ಗೊತ್ತಾಗುತ್ತೆ. ಮತ್ತು ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಲ್ಮೋಸ್ಟ್ ಇವಾಗ 4 o'clock ಆಗ್ತಾ ಬರ್ತಾ ಇದೆ. ಮಂಡೇ ಪೂಜೆ ಎಲ್ಲ ಮಾಡಿದಾಯಿತು. ದಿನ ಪೂಜೆ ಏನು ಮಾಡಿ ತೋರಿಸೋದು ಅಂತ ಇವತ್ತು ನಾನು ಹಾಗೆ ಏನು ವಿಡಿಯೋ ಮಾಡಲಿಲ್ಲ. ಬೆಳಗಿಂದ ಸ್ವಲ್ಪ ರೆಸ್ಟ್ ಮಾಡಿದೆ. ನೈಟು ಯಾಕೋ ಯಶು ನಿದ್ದೆನೇ ಮಾಡಿಲ್ಲ ಫ್ರೆಂಡ್ಸ್. ಅವ್ರ ಪಪ್ಪ ಇಲ್ಲ ಅಂತ 3:30 5:30ವರೆಗೂ ಮಲಗೇ ಇಲ್ಲ. ನಾನು ಅವಳ ಜೊತೆನೇ ಆಟ ಆಡ್ಕೊಂಡು ಹೊರಗಡೆ ಎಲ್ಲ ತುಂಬ ಶೆಕೆ, ಹೊರಗಡೆ ಎಲ್ಲ ಯಶುನ ಸುತ್ತಾಡಿಸ್ಕೊಂಡು ಇಬ್ಬರು ಸಹಿತ ಆಟ ಆಡ್ತಾ ಇದ್ವಿ. 5 ಗಂಟೆ ರಾತ್ರಿಲಿ ಹೊರಗಡೆ ಲೈಟಿಂಗ್ಸು ಎನಿ ಟೈಮ್ ಇರುತ್ತೆ. ಹೊರಗಡೆ ಕರ್ಕೊಂಡೋಗಿ ಅಮ್ಮನ ಸಹಿತ ಕೂತಿದ್ರು. ಒಂದಿಷ್ಟೊತ್ತು ಕೂತ್ಕೊಂಡು ಆಮೇಲೆ ಅವಳು ಸ್ವಲ್ಪ ಗಾಳಿ ಚೆನ್ನಾಗಿ ಬರ್ತಿತ್ತು ಅಲ್ವಾ, ಆವಾಗ ಚೆನ್ನಾಗಿ ಮಲ್ಕೊಂಡ್ಲು. ಆವಾಗ ಕರ್ಕೊಂಬಂದು ಮಲಗಿಸಿ ಆಮೇಲೆ ನಾನು ಮಲ್ಕೊಳ್ಳೋಕೆ ಹೋದರೆ ಮಲ್ಗೋದಕ್ಕೆ ಆಗಲಿಲ್ಲ. ವಿಡಿಯೋ ಎಡಿಟಿಂಗ್ ಮಾಡಿ ಅದು ಇದು ಅಂತ ನನಗೆ ನಿದ್ದೆನೇ ಬರಲಿಲ್ಲ ಸರಿಯಾಗಿ. ರಾತ್ರಿ ನಿದ್ದೆ ಎಲ್ಲ ಕಣ್ಣು ತುಂಬ ನೋವ್ತಿತ್ತು. ನಿದ್ದೆ ಮಾಡಿದವ್ರಿಗೆ ಕಣ್ಣು ತುಂಬ ನೋವ್ತಾ ಇರುತ್ತೆ. ಮೊಬೈಲ್ ಬೇರೆ ನೋಡ್ತಾ ಇರ್ತೀನಿ ಅಲ್ವಾ, ಅದಕ್ಕೆ ಸ್ವಲ್ಪ ಕಣ್ಣು ತುಂಬ ನೋವ್ತಾ ಇರುತ್ತೆ. ಫ್ಯಾನ್ ಗಾಳಿ ಬೇರೆ ಬರೋದೇ ಇಲ್ಲ, ಬರುತ್ತೆ ಒಂಥರ ಬಿಸಿ ಬಿಸಿ ಗಾಳಿ ಥರ ಬರ್ತಾ ಇರುತ್ತೆ, ಕಣ್ಣು ಬರೋದಿಲ್ಲ. ಅದಕ್ಕೆ ಯಶುನು ನಿದ್ದೆ ಮಾಡಲಿಲ್ಲ ರಾತ್ರಿ. ತುಂಬ ಯೋನಿಸ್ಬಿಟ್ಲು, ಮಾತ್ರ ಯಾವತ್ತೋ ಯೋನಿಸಿಲ್ಲ. ಅವ್ರ ಪಪ್ಪ ಗ್ಯಾಪ್ನಿಸ್ಕೊಂಡ್ಲ ಏನೋ ಗೊತ್ತಿಲ್ಲ ಸರಿಯಾಗಿ, ನನಗೆ ತುಂಬ ಯೋನಿಸ್ಬಿಟ್ಲು. ಅದಕ್ಕೆ ಚೆನ್ನಾಗಿ ನಿದ್ದೆ ಮಾಡಿ ಇವಾಗ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡೋಣ ಅಂತ. ಏನು ಕೆಲಸ ಇಲ್ಲ ಅಲ್ವಾ, ಸುಮ್ಮನೆ ಮಾಮೂಲಿ ಅಡುಗೆಲ್ಲ ಮಾಡಿದಾಯಿತು, ಸುಮ್ಮನೆ ಎಂತ ಕೂತ್ಕೋಬೇಕು ಅಂತ ಡ್ರೆಸ್ಸಿಂಗ್ ಟೇಬಲ್ನಾದ್ರು ಕ್ಲೀನ್ ಮಾಡೋಣ ಅಂತ ನೋಡಿ. ಯಶು ಕೈಲಿ ಆಗಾಗೆ ಲಿಪ್ ಬಾಮ್ ಹಚ್ಕೊಳ್ಳೋದು, ಒರೆಸೋದು, ಪೌಡ್ರ್ ಹಚ್ಕೊಳ್ಳೋದು, ಒರೆಸೋದು, ಕ್ರೀಮ್ ಹಚ್ಕೊಳ್ಳೋದು, ಒರೆಸೋದು, ಅದೆಲ್ಲ ಮಾಡ್ತಾ ಇರ್ತಾಳೆ. ಎಲ್ಲ ತುಂಬ ಗಲೀಜಾಗಿಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ವಾರಕ್ಕೆ 1 ಟೈಮ್ ಕ್ಲೀನ್ ಮಾಡ್ಕೊಳ್ತೀನಿ. ಆವಾಗ ಕ್ಲೀನ್ ಮಾಡಿಕೊಂಡ್ರೆ ಸಹಿತ ಇವಾಗಂತೂ ಧೂಳು ತುಂಬ ಬರ್ತಾ ಇರುತ್ತೆ. ಚೆನ್ನಾಗಿ ಇವಾಗ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಒಂದು ಸ್ವಲ್ಪ ಒದ್ದೆ ಬಟ್ಟೆಲಿ ಕ್ಲೀನ್ ಮಾಡ್ತೀನಿ. ಆಮೇಲೆ ಸ್ವಲ್ಪ ಗ್ಲಾಸ್ ಮಾತ್ರ ಪೇಪರಲ್ಲಿ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಯಶು ಆಟ ಆಡೋದಕ್ಕೆ ಕಳಿಸಿದ್ದೀನಿ. ಅವಳಿದ್ರು ಅಂತ ಏನೇ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ಯಶು ಸಹಿತ ಆಟ ಆಡೋದಕ್ಕೆ ಕಳಿಸಿದ್ದೀನಿ. ತುಂಬ ಗಲೀಜು ಮಾಡಿಬಿಟ್ಟಿದ್ದಾಳೆ ನೋಡಿ. ಸೈಡಲ್ಲೆಲ್ಲ ಫುಲ್ಲು ಧೂಳು ಕುಂತಿದೆ. ಇಲ್ಲೆಲ್ಲ ನೋಡಿ ಪೌಡರೆಲ್ಲ ಸಹಿತ ಹಾಗೆ ಚಿಮ್ಬಿಟ್ಟಿದ್ದಾಳೆ. ಪೌಡರೆಲ್ಲ ಇದಾಗ್ಬಿಟ್ಟಿದೆ. ಅದಕ್ಕೆ ಏನು ಕುತ್ತಿ ಬೇಜಾರು ಫ್ರೆಂಡ್ಸ್. ಕೆಲಸನೂ ಸಹಿತ ನಮ್ಮಮ್ಮ ಹೇಳಿದ್ದಾರೆ, ಜಾಸ್ತಿ ಮಾಡಬೇಡ ಕೆಲಸನ ಅಂತ ಹೇಳಿದ್ದಾರೆ. ಆದರೂ ಮನೆ ಕೆಲಸ ಎಲ್ಲ ಮಾಡ್ತೀನಿ, ಇನ್ನೇನು ಕೆಲಸ ಇಲ್ಲ ಅಲ್ವಾ. ಅದಕ್ಕೆ ಸ್ವಲ್ಪ ಸುಮ್ಮನೆ ಕುತ್ಕೊಂಡು ಏನು ಮಾಡೋದು, ಬೇಜಾರಾಗ್ತಾ ಇರುತ್ತೆ. ಮೊಬೈಲ್ ನೋಡ್ತಾ ಇದ್ದರೆ ಅಷ್ಟೊಂದು ಒಳ್ಳೇದಲ್ಲ ಹೆಲ್ದಿಯಾಗಿ. ಅದಕ್ಕೆ ಸ್ವಲ್ಪ ಇದನ್ನ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ. ಇದು ಟಾನಿಕ್ ಬಾಟ್ಲು ಎಷ್ಟೋ ದಿನದಿಂದ ಬಿಸಾಕಬೇಕು. ನನಗೆ ತೊಗೊಂಬಂದಿದ್ದು ಯಶು ಪ್ರೆಗ್ನೆಂಟ್ ಆದಮೇಲೆ, ಡೆಲಿವರಿ ಆದಮೇಲೆ ನನಗೆ ತೊಗೊಂಬಂದು ಕೊಟ್ಟಿದ್ದು, ಚೆನ್ನಾಗಿರುತ್ತೆ ಅಂತ. ಕಿವಿ ಫ್ರೂಟಿಂದು ಟಾನಿಕ್, ಎನರ್ಜಿ ಬರೋದಕ್ಕೆ. ಕುಡ್ದೇ ಇಲ್ಲ ಈ ಥರದ್ದು. ಎಷ್ಟೊಂದು ಟಾನಿಕ್ ತಂದು ಕೊಡ್ತಾರೆ, ಕುಡಿಯೋದೆಲ್ಲ ಸೋಂಬೇರಿತಾನೆ ಅಂತಲೇ ಹೇಳ್ಬೋದು. ಎಷ್ಟೋ ಜನ ಹೆಣ್ಮಕ್ಳು ಹಾಗೆ ಮಾಡ್ತಾರೆ. ಅವ್ರ ಗಂಡಂದು ಟಾನಿಕ್ ಪಾಪ ನಮ್ಮ ಹೆಂಡತಿ ಚೆನ್ನಾಗಿರಲಿ ಅಂತ ತಂದು ಕೊಡ್ತಾರೆ, ಆದರೆ ಕುಡಿಯೋದೇ ಇಲ್ಲ. ನಾನು ಹಾಗೆ ಆಗ್ಬಿಟ್ಟಿದ್ದೀನಿ. ಎಷ್ಟೊಂದು ಟಾನಿಕ್ ತಂದು ಕೊಟ್ಟಿದ್ದಾರೆ. ಕಿವಿ ಫ್ರೂಟಿಂದೊಂದು, ಮತ್ತು ಇನ್ನೊಂದು ಒಂಥರ ಸಿಪ್ಲೆಕ್ಸ್ ಅಂತ ಬರುತ್ತೆ ನೋಡಿ ಫ್ರೆಂಡ್ಸ್. ಅದರಲ್ಲಿ ತುಂಬ ಚೆನ್ನಾಗಿ ನಾನು ದಪ್ಪ ಆಗಿಬಿಟ್ಟಿದ್ದೆ. ಸಿಪ್ಲೆಕ್ಸ್ ಟಾನಿಕಲ್ಲಿ ಒಂದು ಕುಡಿದಿದ್ದೆ, ಅದು ಅರ್ಧ ಕುಡಿದು ಹಾಗೆ ಬಿಸಾಕ್ಬಿಟ್ಟೆ. ಆ ರೀತಿ ನಾನು ಜಾಸ್ತಿ ಇಂಟ್ರೆಸ್ಟ್ ತೋರಿಸೋದಿಲ್ಲ. ಏನಾದ್ರು ತಂದಿದ್ದನ್ನು ತಿನ್ನಬೇಕು ಅಂದರೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸಲ್ಲ. ಇವಾಗ ನೋಡಿ ಗ್ಲಾಸೆಲ್ಲ ನೀಟಾಗಿ ಕ್ಲೀನ್ ಮಾಡ್ತೀನಿ.
ಫೈನಲ್ ಆಗಿ ಕ್ಲೀನ್ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗೆ ಮೇಲೆ ಕ್ಲೀನ್ ಮಾಡಿದ್ದೀನಿ, ಒಳಗಡೆ ಎಲ್ಲ ಫುಲ್ಲು ಡೀಪಾಗಿ ಏನು ಕ್ಲೀನ್ ಮಾಡಿಲ್ಲ. ಒಳಗಡೆ ನೋಡಿಬಿಟ್ರೆ ನೀವೇನಂತೀರೋ ನೈ ಪಾಲಿಶು, ಎಷ್ಟು ಟಾನಿಕ್ ಬಾಟಲು ಏನೇನೋ ಇದೆ, ಎಲ್ಲ ಕಚ್ಚಪಿಚ್ಚಿ ಆಗಿಬಿಟ್ಟಿದೆ. ಕ್ಲಿಪ್ಸ್ ಆಗಿರ್ಬೋದು, ರಿಬ್ಬರ್ ಬ್ಯಾಂಡು ಎಲ್ಲ, ರಬ್ಬರ್ ಬ್ಯಾಂಡು ಅದೆಲ್ಲ ಸಹಿತ ಎಲ್ಲ ಕಚ್ಚಪಿಚ್ಚಿ ಆಗಿಬಿಟ್ಟಿದೆ. ಅದೊಂದು ದಿನ ಜೋಡಿಸ್ಬೇಕು, ನೀಟಾಗಿ ಜೋಡಿಸ್ಬೇಕು. ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ ಸಹಿತ ಅಷ್ಟೊಂದು ಜೋಡಿಸಿಲ್ಲ, ಗಲೀಜೇನೂ ಆಗಿಲ್ಲ, ಧೂಳೇನೂ ಕುಂತಿಲ್ಲ, ಜೋಡಿಸ್ಬೇಕು. ಎಲ್ಲ ಕಚ್ಚಪಿಚ್ಚಿ ಆಗಿಬಿಟ್ಟಿದೆ. ಅದನ್ನೇನು ಕ್ಲೀನ್ ಮಾಡಿಲ್ಲ, ಬರೀ ಮೇಲ್ ಮಾತ್ರ ಕ್ಲೀನ್ ಮಾಡಿದ್ದೀನಿ. ಮೇಲ್ ತುಂಬ ಧೂಳು ಆಗ್ತಾ ಇರುತ್ತೆ, ಅದನ್ನು ಯಾವಾಗಲೂ ಕ್ಲೀನ್ ಮಾಡ್ಕೋತಾ ಇರಬೇಕಾಗುತ್ತೆ. ಇವಾಗ ಕ್ಲೀನ್ ಮಾಡಿದ್ದೀನಿ, ಪೇಪರಲ್ಲಿ ಹಾಗೆ ಒರೆಸಿದ್ದೀನಿ. ಇದನ್ನು ಸಹಿತ ನೋಡ್ತಿರ್ಬೋದು, ಡ್ರೆಸ್ಸಿಂಗ್ ಟೇಬಲ್ನು ಸಹಿತ ಒರೆಸಿದ್ದೀನಿ. ಒಂಥರ ಇವಾಗ ಸ್ವಲ್ಪ ಪಕ್ಕೆ ನೋವು ಫ್ರೆಂಡ್ಸ್, ನೋಡಿ ಈ ರೀತಿ ಪಕ್ಕೆ ನೋವ್ತಾ ಇರುತ್ತೆ. ಮತ್ತು ಮಗು ಎಷ್ಟು ಓಡಾಡುತ್ತೆ ಗೊತ್ತಾ, ನನಗೆ ತುಂಬ ಚೆನ್ನಾಗಿ ಓಡಾಡುತ್ತೆ, ಚೆನ್ನಾಗಿ ಕಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಒಂಥರ ಖುಷಿ ಆಗುತ್ತೆ ಮಗು ಕಿಕ್ ಮಾಡೋದು ನೋಡ್ಬಿಟ್ಟು. ಬಲಗಡೆನೇ ಜಾಸ್ತಿ ಕಿಕ್ ಮಾಡ್ತಾ ಇರುತ್ತೆ, ಗಟ್ಟಿಯಾಗಿ ತಲೆ ಸಿಗೋ ಥರ ಆಗ್ತಾ ಇರುತ್ತೆ. ಒಂದು ರೀತಿ ಒಂಥರ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಒಂಥರ ಖುಷಿ ಆಗ್ತಾ ಇರುತ್ತೆ. ತಾಯಂದಿರು ಹಾಗೆ ಅಲ್ವಾ, ಪ್ರೆಗ್ನೆಂಟ್ ಆದಿದ್ದ ಟೈಮಲ್ಲಿ ಮಗು ಒದ್ದಿತಾ ಇದೆಯಾ ಇಲ್ವಾ, ಒದ್ದಿದವರೆ ಅಯ್ಯೋ ಮಗು ಇನ್ನೂ ಒದ್ದಿಲ್ಲ ಎಂತಕ್ಕೆ ಅಂತ ಭಯ ಆಗ್ತಾ ಇರುತ್ತೆ. ಯಾಕೆ ಅಂತಂದರೆ ಡಾಕ್ಟರು ಮಗು ಆ್ಯಕ್ಟಿವ್ ಆಗಿದೆಯಾ, ಮಗು ಕಿಕ್ಕು ಜಾಸ್ತಿ ಮಾಡ್ತಾ ಇರುತ್ತೆ, ಆ್ಯಕ್ಟಿವ್ ಆಗಿದೆಯಾ ಅಂತ ಡಾಕ್ಟರ್ ಪದೇ ಕೇಳ್ತಾ ಇರ್ತಾರಲ್ವ. ಅದಕ್ಕೆ ಮಗು ಏನಾದ್ರು ಒಂಚೂರು ಒದ್ದಾಡಿಲ್ಲ ಅಂತ ಅಂದರೆ ಸಾಕು, ನನಗೆ ಭಯ ಆಗ್ತಾ ಇರ್ತಿ, ಮಗು ಒದ್ದಾಡ್ತಿಲ್ವಲ್ಲ ಯಾಕೆ ಅಂತ. ಆಮೇಲೆ ನೆನೆಸ್ಕೊಂಡೊಂದು 3 ನಿಮಿಷಕ್ಕೇ ಆಗ ಮಗು ಒದ್ದಿತಾ ಇರುತ್ತೆ. ಅವಾಗ ಖುಷಿ ಆಗಿಬಿಡುತ್ತೆ, ಮಗು ಒದ್ದಿತಾ ಇದೆ ಅಂತ. ಕಿಕ್ಕಿಂಗ್ ಜಾಸ್ತಿ ಇದೆ ಈ ಸರಿ ಅಂತೂ. ಯಶು ಪ್ರೆಗ್ನೆನ್ಸಿಲಿ ಅಷ್ಟೊಂದು ಇರಲಿಲ್ಲ, ಈ ಸರಿನಂತೂ ಕಿಕ್ಕಿಂಗು ತುಂಬ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ನೋಡೋಣ, ಇನ್ನೇನು ಡೆಲಿವರಿ ಹತ್ರ ಬರ್ತಾ ಇದೆ ಫ್ರೆಂಡ್ಸ್. ಭಯನೂ ಸಹಿತ ಆಗ್ತಾಯಿದೆ, ಖುಷಿನೂ ಸಹಿತ ಆಗ್ತಾಯಿದೆ. ಒಂದು ಕಡೆ ಮಗು ಬರುತ್ತಲ್ಲ, ನಮಗೊಂದು ಪುಟಾಣಿ ಮಗು ಬರುತ್ತಲ್ಲ, ಇನ್ನೊಂದು ಪುಟಾಣಿ ಯಶಿಗೆ ತಂಗಿ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಯಾವುದೋ ಒಂದು ಬರುತ್ತಲ್ಲ ಅಂತ. ಈ ಟೈಮಲ್ಲಿ ಇನ್ನೊಂದು ಬೇಜಾರು, ನನ್ನ ಹಸ್ಬೆಂಡ್ ಇಲ್ಲ, ಪದೇ ಹೋಗಿ ಊರಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇರಬೇಕಾಗುತ್ತೆ. ಅದೊಂದೇ ಬೇಜಾರಾಗ್ತಾಯಿದೆ, ಏನು ಮಾಡೋದಕ್ಕಾಗೋದಿಲ್ಲ. ಈ ಟೈಮಲ್ಲಿ ಸ್ವಲ್ಪ ಜಮೀನು ವಿಷಯವಾಗಿ ಹೋಗಿದ್ದಾರಲ್ವ, ಸ್ವಲ್ಪ ಅವ್ರಿಗೂ ಸ್ವಲ್ಪ ಟೈಮ್ ಕೊಡಬೇಕು ಅಲ್ವ. ನಾನು ಮನೇಲೇ ಇರಬೇಕು ಅಂತ ಹೇಳೋದಕ್ಕಾಗೋದಿಲ್ಲ. ಅವರು ಇನ್ನೇನು ನಾಳೆ ಬರ್ತಾರೆ, ನಾಳೆ ಮುಗಿಸ್ಕೊಂಡು ಎಲ್ಲ ಕೆಲಸನೂ ಸಹಿತ ಬರ್ತಾರೆ, ಮತ್ತಿನ್ನು ಹೋಗೋದಿಲ್ಲ ಅಂತ ಕರೆಕ್ಟಾಗಿ ಹೇಳ್ಬಿಟ್ಟಿದ್ದಾರೆ. ನಾನಂತೂ ಫೋನಲ್ಲಿ ಫೋನ್ ಮಾಡಿಬಿಟ್ಟು ಮಾತಾಡ್ಸಲೇಬೇಡ ಅಂತ ಹೇಳ್ಬಿಟ್ಟಿದ್ದೆ. ಅವ್ರು ಇಲ್ಲಾಂದರೆ ತುಂಬ ಬೇಜಾರು, ಸಖತ್ತು ಕಿತ್ತಾಡ್ತೀವಿ. ಆದರೆ ಒಂದು ಸ್ವಲ್ಪ ಇಲ್ಲಾಂದರೆ ಬೇಜಾರಾಗ್ತಾ ಇರುತ್ತೆ. ಅದಕ್ಕೆ ಬರ್ರಿ ಅಂತ ಹೇಳಿದ್ದೀನಿ, ನಾಳೆ ಬರ್ತಾರೆ. ನಾಳೆ ಸಂಜೆ ಹಂಗೆ ಎಲ್ಲ ಕೆಲಸ ಮಧ್ಯಾಹ್ನದಷ್ಟೊತ್ತಿಗೆ ಆಗುತ್ತಂತೆ, ಸಂಜೆ ಹಂಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನೋಡ್ಕೊಂಡು ಹುಷಾರಾಗಿ ಬಾ ಅಂತ ಹೇಳಿದ್ದೀನಿ. ಇನ್ನೇನಿಲ್ಲ ಫ್ರೆಂಡ್ಸ್, ಇವತ್ತು ಸಿಂಪಲ್ಲಾಗಿ ವ್ಲಾಗ್ ಆಗುತ್ತೆ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೂ ಸಹಿತ ಸಪೋರ್ಟ್ ಮಾಡಿ. ದಿನ ಅದೇ ಕೇಳ್ಕೊಳ್ಳೋದು, ಇನ್ನೇನಿಲ್ಲ. ಎಲ್ರಿಗೂ ಹೇಗೆ ಸಪೋರ್ಟ್ ಮಾಡ್ತೀರಾ ಅದೇ ರೀತಿ ನನಗೂ ಸಪೋರ್ಟ್ ಮಾಡಿ. ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈಗ ಜಾಸ್ತಿ ತುಂಬ ರಿಸ್ಕ್ ತೊಗೊಂಡು ಸಹಿತ ವಿಡಿಯೋ ಮಾಡೋದಕ್ಕಾಗೋದಿಲ್ಲ, ನಿಮಗೆ ಗೊತ್ತು. ಪ್ರೆಗ್ನೆನ್ಸಿ ಟೈಮಲ್ಲಿ ಎಷ್ಟೆಲ್ಲ ಇದು ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದನ್ನು ಸಹಿತ ನಾನು ಯೂಟ್ಯೂಬ್ ಮಾಡ್ತಿದ್ದೀನಿ ಅಂದರೆ ನನ್ನ ಖುಷಿಗೋಸ್ಕರ, ಮತ್ತು ನನ್ನ ಒಂದು ಡ್ರೀಮ್ ಅಂತಲೇ ಹೇಳ್ಬೋದು. ಯೂಟ್ಯೂಬು ಮಾಡಬೇಕು ಅನ್ನೋದು ಒಂದು, ಯೂಟ್ಯೂಬಲ್ಲಿ ಗ್ರೋ ಆಗಬೇಕು ಅನ್ನೋದು ನನ್ನದು ಒಂದು ಡ್ರೀಮು ಫ್ರೆಂಡ್ಸ್. ಅದಕ್ಕೋಸ್ಕರನೇ ಮೇಯ್ನು ನೀವು ಸಪೋರ್ಟ್ ಇಲ್ಲದೆ ಹೋದರೆ ನಾನು ಯೂಟ್ಯೂಬ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ನಾನು ಸ್ವಲ್ಪನಾದರೂ ಕಣ್ಣೆ ತೋರಿಸಿ ಸಪೋರ್ಟ್ ಮಾಡಿ. ನಮ್ಮ ಪುಟ್ಟ ಫ್ಯಾಮಿಲಿಗೂ ಸಹಿತ ನೀವು ಸಪೋರ್ಟ್ ಮಾಡಿದರೆ ನಾವು ಸ್ವಲ್ಪ ಮುಂದೆ ಹೋಗ್ಬೋದು ಅಷ್ಟೇ, ಇನ್ನೇನು ಕೇಳ್ಕೊಳ್ಳೋದಿಲ್ಲ. ಇಷ್ಟಾದರೆ ಲೈಕ್ ಮಾಡಿ, ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ಹಾಲು ಕುಡಿಬೇಕು ಫ್ರೆಂಡ್ಸ್, ಹಾಲು ಪೌಡರ್ ಹಾಕ್ಕೊಂಡು ಕುಡಿಬೇಕು. ಪೌಡರ್ ಚೆನ್ನಾಗಿದೆ. ಈ ಪೌಡರ್ಗಿಂತ ನನಗೆ ಸ್ವಲ್ಪ ನನಗೆ ಡ್ರೈ ಫ್ರೂಟ್ಸ್ ಪೌಡರ್ ಕೊಟ್ಟಿರೋದು ನೋಡಿ, ಅದೇ ಚೆನ್ನಾಗಿತ್ತು. ಇದಾದ ಬಾದಾಮು ಮತ್ತು ಕೇಸರಿ ಪೌಡರ್ ಕೊಟ್ಟಿದ್ದಾರೆ. ಯಾಕೋ ಒಂಥರ ಆಗುತ್ತೆ, ಕುಡಿಯೋದಕ್ಕಾಗೋದಿಲ್ಲ. ಒಂದು ಸ್ವಲ್ಪ ವಾಮಿಟೇಷನ್ ಆದಂಗೆ ಆಗ್ತಾ ಇರುತ್ತೆ, ಅಷ್ಟೊಂದು ಕುಡಿಯೋದಕ್ಕಾಗೋದಿಲ್ಲ, ಏನು ಮಾಡೋದಕ್ಕಾಗೋದಿಲ್ಲ, ಕುಡಿಬೇಕು. ಇವಾಗ ಬನ್ನಿ ಫಸ್ಟ್ ಹಾಲು ಕುಡ್ಕೊಂಡ್ಬಿಟ್ಟು ಆಮೇಲೆ ಮುಂದಿನ ಕೆಲಸನೆಲ್ಲ ಮಾಡ್ಕೊಂಬಿಡೋಣ. ಇಲ್ಲಿ ಈವ್ನಿಂಗ್ ಈಗ ನಾನು ಹಾಲನ್ನು ಕುಡಿತೀನಿ ಫ್ರೆಂಡ್ಸ್. ಬೆಳಗ್ಗೆ ಹೊತ್ತು ಕುಡಿತೀನಿ, ಇವತ್ತು ಬೆಳಗ್ಗೆ ಕುಡಿದಿಲ್ಲ, ಅರ್ಧ ಲೀಟ್ರು ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಮತ್ತು ಸ್ವಲ್ಪ ನೋಡಿ ಫೇಸ್ಗೂ ಸಹಿತ ನಾನು ಸ್ನಾನ ಮಾಡ್ಕೊಂಡಿದ್ದೀನಿ, ಫೇಸ್ಗೆ ಕ್ರೀಮೇ ಹಾಕ್ಕೊಂಡಿಲ್ಲ. ಕ್ರೀಮ್ ಏನೂ ಹಚ್ಚೋದಿಲ್ಲ, ಹಚ್ತೀನಿ. ಇದು ಜಾನ್ಸನ್ ಬೇಬಿ ಕ್ರೀಮನ್ನು ಹಚ್ತೀನಿ. ಸ್ಕಿನ್ ಏನು ಡ್ರೈ ಅನ್ನಿಸ್ಲಿಲ್ಲ, ಅದಕ್ಕೆ ಫೇಸಿಗೆ ಕ್ರೀಮು ಸಹಿತ ಹಚ್ಚಿಲ್ಲ ಅಂತಲೇ ಹೇಳ್ಬೋದು. ಸೋಂಬೇರಿತನ. ಸ್ವಲ್ಪ ಹಾಲನ್ನು ಕುಡಿಯೋಣ ಅಂತ. ಮತ್ತು ಇಡ್ಲಿ ಹಿಟ್ಟು ಸಹಿತ ಇದೆ, ಅಮ್ಮ ಬೆಳಗ್ಗೆ ಇಡ್ಲಿ ಮಾಡಿದರು, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಮಾತ್ರ. ಅದಕ್ಕೆ ಸ್ವಲ್ಪ ಸಂಜೆಗೆ ಸ್ವಲ್ಪ ಚಟ್ನಿ ಮಾಡ್ಕೊಂಡು ಇಡ್ಲಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಹಿಟ್ಟು ಹಾಗೆ ಇತ್ತು ನೋಡಿ. ಬಿಸಿ ಹಾಲು ಚೆನ್ನಾಗಿ ಕಾದಿದೆ. ಸಕ್ಕರೆನ ಜಾಸ್ತಿ ಹಾಕ್ಕೊಳ್ಳೋಗಿಲ್ಲ, ಈ ಟೈಮಲ್ಲಿ ಜಾಸ್ತಿ ಸಕ್ಕರೆ ಸ್ವೀಟ್ ತಿನ್ನಬಾರ್ದು ಅಂತಾರೆ.
ಅದಕ್ಕೆ ಮಗುಗೆ ಎಫೆಕ್ಟ್ ಆಗುತ್ತೆ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ. ಇಲ್ಲೇ ಪೌಡರ್ ಕೊಟ್ಟಿದ್ದಾರಲ್ವ, ಈ ಪೌಡರ್ ಸೂಟೇ ಆಗ್ತಾಯಿಲ್ಲ ಫ್ರೆಂಡ್ಸ್. ಕೇಸರಿ ಮತ್ತು ಪಿಸ್ತಾ ಬಾದಾಮ್ದು ಅದು ಯಾಕೋ ಟೇಸ್ಟೇ ಚೆನ್ನಾಗಿಲ್ಲ, ನನಗೇನು ಇಷ್ಟ ಆಗಲಿಲ್ಲ. ಹೋದ ಸರಿ ತುಂಬ ಚೆನ್ನಾಗಿ ಡ್ರೈ ಫ್ರೂಟ್ಸಿಂದೆಲ್ಲ ಪೌಡರ್ ಕೊಟ್ಟಿರೋ ಚೆನ್ನಾಗಿತ್ತು. ಇದು ಹೇಗೋ ಕುಡಿಬೇಕಲ್ಲ ಅಂತ ಕುಡಿತೀನಿ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಅದರಲ್ಲೂ ಯಶು ಕೊಟ್ಟರೆ ಅರ್ಧಕ್ಕರ್ಧ ಖಾಲಿ ಮಾಡ್ಕೊಂಡ್ಬಿಡ್ತಾಳೆ. ಯಶುಗೆ ತುಂಬ ಇಷ್ಟ ಈ ಒಂದು ಪೌಡರ್ ಅಂದರೆ. ಹಾಲೆಲ್ಲ ಕುಡ್ದಿದ್ದಾಯಿತು, ಸಂಜೆ ಆಗ್ತಾ ಬರ್ತಾ ಇದೆ ಅಲ್ವಾ. ಒಂಚೂರು ಇಲ್ಲಿ ನಾನು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ರು ಅಮ್ಮ, ನಾನೇನು ಇವತ್ತು ಜಾಸ್ತಿ ಕೆಲಸ ಮಾಡಿಲ್ಲ. ಸ್ವಲ್ಪ ಇಲ್ಲಿ ಪಾತ್ರೆನ ಜೋಡಿಸಿಡ್ತಾ ಇದ್ದೀನಿ. ಪಾತ್ರೆ ನೀಟಾಗಿ ಜೋಡಿಸೋದಿಲ್ಲ ಅಮ್ಮ, ಅಲ್ಲಿ ಎಲೆ ಚಲ್ಲಾಪಿಲ್ಲಿ ಮಾಡ್ತಾರೆ. ಅದಕ್ಕೆ ನಾನೇ ದಿನ ಪಾತ್ರೆ ಜೋಡಿಸ್ತಾ ಇರ್ತೀನಿ. ಸ್ಪೇಸ್ ಸಾಲೋದಿಲ್ಲ, ನಾನಾದ್ರೆ ಜೋಡಿಸಿದ್ರೆ ಸ್ಪೇಸ್ ಸಾಲುತ್ತೆ ಅಂತ ಜೋಡಿಸ್ತಾ ಇದ್ದೀನಿ. ಸ್ವಲ್ಪ ನೈ ಪಾಲಿಶ್ ಹಚ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಅಕ್ಕ ಸ್ವಲ್ಪ ನೈ ಪಾಲಿಶು ಕೊಡು ಅಂತ ಇಸ್ಕೊಂಡು ಹಚ್ಕೊಂಡಿದ್ಲು. ಹಾಗೆ ಇತ್ತು ಅಲ್ವಾ, ನೈ ಪಾಲಿಶ್ ಹಚ್ಕೊಳ್ತಾ ಇದ್ದೀನಿ. ನನಗೆ ಮುಂಚೆ ನೈ ಪಾಲಿಶ್ ಅಂದರೆ ತುಂಬ ಹುಚ್ಚು, ತುಂಬ ಎಲ್ಲ ಕಲರ್ ಸಹಿತ ನೈ ಪಾಲಿಶ್ ಇಟ್ಕೊಂಡ್ಬಿಡುವೆ. ಈಗ ಸುಮ್ಮನೆ ಇಂಟ್ರೆಸ್ಟ್ ಇಲ್ಲ ಅಲ್ವಾ, ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲ ಎರಡೆರಡು ನೈ ಪಾಲಿಶ್ ಕೊಟ್ಟು ಕಳಿಸಿದ್ದೀನಿ. ಜಾಸ್ತಿ ಇಟ್ಕೊಂಡಿಲ್ಲ. ಇವಾಗ ಒಂದು 5-6 ನೈ ಪಾಲಿಶ್ ಇಟ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಸ್ವಲ್ಪ ನೈ ಪಾಲಿಶರ ಹಚ್ಕೊಳ್ಳೋಣ ಅಂತ ನೈ ಪಾಲಿಶ್ ಹಚ್ಕೊಳ್ತಾ ಇದ್ದೀನಿ. ಚೆನ್ನಾಗಿದೆ, ಕಲರ್ ಮಾತ್ರ ತುಂಬ ಚೆನ್ನಾಗಿದೆ. ನನಗೆ ಬ್ಲ್ಯಾಕ್ ಕಲರ್ ಅಂದರೆ ತುಂಬ ಇಷ್ಟ. ಬ್ಲ್ಯಾಕ್ ಕಲರ್ ಮತ್ತು ಪರ್ಪಲ್ ಕಲರ್ ಅಂದರೆ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಮುಂಚೆ ಕಾಲೇಜಿಗೆ ಹೋಗ್ಬೇಕಾರೆಲ್ಲ ಬರೀ ಪರ್ಪಲ್ ಕಲರೇ ಹಾಕ್ಕೊಂಡೋಗಿವೆ, ಚೆನ್ನಾಗಿ ಕಾಣ್ತಾಯಿತ್ತು. ನನ್ನ ಸ್ಕಿನ್ನಿಗೂ ಅದಕ್ಕೂ ತುಂಬ ಚೆನ್ನಾಗಿ ಎದ್ದು ಕಾಣೋದು ಪರ್ಪಲ್ ಕಲರು. ಇವಾಗ ಕಾಲಿಗೂ ಸಹಿತ ಬರೀ ಕಾಲು ಬೊಳ ಕಾಣುತ್ತಲ್ಲ ಅಂತ ಅಪರೂಪಕ್ಕೊಂದ್ಸರಿ ಇಲ್ಲಿ ನಾನು ಹಚ್ಕೊಳ್ತಾ ಇದ್ದೀನಿ. ಏನಮ್ಮ ಊದ್ತೀಯಾ? ಇಲ್ಲಿ ನೋಡಿ ಫ್ರೆಂಡ್ಸ್, ಯಶು ಬಬಲ್ಸ್ ತೊಗೊಂಬಂದಿದ್ದಾಳೆ ಆಟ ಆಡೋಕ್ಕೆ ಅಂತ. ಬಿಚ್ಕೊಡೊಮ್ಮೆ ಊತೀನಿ ಅಂತ ಏನೇನೋ ಮಾತಾಡ್ತಾ ಇದ್ದಾಳೆ. ಅಲ್ಲಿ ಕೆಳಗಡೆ ಆಟ ಆಡ್ತಿದ್ರಲ್ವಾ, ಕೆಳಗಡೆ ಮಕ್ಕಳೆಲ್ಲ ಆಟ ಆಡ್ತಿದ್ರು. ಅದಕ್ಕೆ ಪಾಪು ಸುಮ್ಮನೆ ನೋಡ್ಕೊಂಡು ಆ ಬಲೂನೆಲ್ಲ ಬಿಟ್ಟಿದ್ದೆಲ್ಲ ಹೊಡಿತಾ ಇದ್ಲು. ಅದಕ್ಕೆ ನಾನೊಂದು ತರಿಸಿದ್ದೀನಿ. ಎಷ್ಟು ರೂಪಾಯಿ ಸಿಗಡೆ? 5 ರೂಪಾಯಿ. 5 ರೂಪಾಯಿ ಸುಮ್ಮನೆ ಸ್ವಲ್ಪ ಹೊತ್ತು ವೇಸ್ಟ್ ಮಾಡ್ತಾಳೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ತಾನೇ ಎಲ್ಲ ಕೆಲಸನೂ ಆಯಿತು. ಇವಾಗ ವಿಡಿಯೋ ಎಂಡ್ ಮಾಡೋ ಟೈಮು. ಸೆಕೆ ಮಾತ್ರ ತಡೆಯೋದಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ನಾಳೆಯಿಂದ ಮಳೆ ಬರುತ್ತೆ ಅಂತ ಹೇಳಿದ್ದಾರೆ. 30ನೇ ತಾರೀಕಿಂದ ಮಳೆ ಬರುತ್ತೆ. ಇವತ್ತು 29, ನಾಳೆಯಿಂದ ಮಳೆ ಬರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ, ಮಳೆ ಬಂದರೆ ಸಾಕು. ಒಂದು 2 ದಿನ ಕಂಟಿನ್ಯೂಸ್ ಆಗಿ ಮಳೆ ಉಯ್ದುಬಿಟ್ರು ಅಂತೂ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಸೆಕೆ ತಡೆಯೋದಕ್ಕಾಗೋದಿಲ್ಲ. ಬಿಸಿ ಹಬೆ ಒಂದು ಸ್ವಲ್ಪ ಗಾಳಿ ಬಂದರೆ ಪರವಾಗಿಲ್ಲ, ಬಿಸಿ ಹಬೆ ಹಾಗೆ ಬರ್ತಾಯಿದೆ. ಇವಾಗ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಇನ್ನೊಂದು ವಿಚಾರ ಏನು ಅಂತಂದರೆ, ಇವಾಗ ನಂದು 8th ಮಂತ್ ಆಗ್ತಾ ಇದೆ ಅಲ್ವಾ. ಇವಾಗ ಮಗು ಎಷ್ಟು ವೆಯ್ಟ್ ಇರುತ್ತೆ ನೋಡಿ, ಅದು ಡಬಲ್ ಆಗ್ತಾ ಬರುತ್ತಂತೆ. ದಿನೇ ಡಬಲ್ ಜಾಸ್ತಿ ಗ್ರೋ ಆಗುತ್ತಂತೆ. ಬೇಗ ಇಂಪ್ರೂವ್ಮೆಂಟು ಮಗು ಗ್ರೋ ಆಗುತ್ತಂತೆ. ನನಗೆ ಎಲ್ಲಿ ಮಗು ಚಿಕ್ಕದಾಗಿರುತ್ತೆ ಅಂತ ಭಯ ಆಗಿತ್ತು. ನಾರ್ಮಲ್ ಡೆಲಿವರಿಗೆ ಮಗು ಸ್ವಲ್ಪ ವೆಯ್ಟ್ ಕಡಿಮೆನೇ ಇದ್ದರೆ ಸ್ವಲ್ಪ ಪರವಾಗಿಲ್ಲ, ಆರಾಮ್ಸಾಗಿ ನಾರ್ಮಲ್ ಡೆಲಿವರಿ ಮಾಡ್ಕೋಬೋದು. ಆದರೂ ಸಹಿತ ಇವಾಗ ಮಗು ಫುಲ್ ವೀಕ್ ಆಗಿಬಿಟ್ರೆ ಬೇಜಾರು ಅಲ್ವಾ ನಮಗೂ. ಅದಕ್ಕೆ ಇವಾಗ ಡಬಲ್ ಆಗುತ್ತೆ ಅಂತೆಲ್ಲ ಸಹಿತ ಡಾಕ್ಟರ್ ಹೇಳಿದರು. ಅಲ್ಲೇ 7 ಮಂತ್ ಆದಮೇಲೆ ನನಗೆ 7 ಮಂತ್ ಆದಮೇಲೆ ಎಲ್ಲ ಪ್ರೆಗ್ನೆನ್ಸಿಯವ್ರಿಗೂ ಸಹಿತ ಡಬಲ್ ವೆಯ್ಟ್ ಗೈನ್ ಆಗುತ್ತೆ. ಮಗು ಹೊಟ್ಟೆ ಒಳಗಡೆ ತುಂಬ ಬೇಗ ಗ್ರೋ ಆಗುತ್ತೆ ಅಂತ. ಅದೇ ಈ ಟೈಮಿಗೆ ಚೆನ್ನಾಗಿ ತಿನ್ನಬೇಕಂತೆ. ನಾವು ಎಷ್ಟು ಚೆನ್ನಾಗಿ ತಿಂತೀವೋ ಅಷ್ಟು ಚೆನ್ನಾಗಿ ಮಗು ಬೆಳವಣಿಗೆ ಜಾಸ್ತಿಯಾಗಿ ಹೆಲ್ದಿಯಾಗಿರೋ ಫುಡ್ ತಿನ್ನಬೇಕು. ಚೆನ್ನಾಗಿ ತಿನ್ನಬೇಕು ಅಂದರೆ ಸುಮ್ಮನೆ ಆಳುಮೂಳು ತಿನ್ನೋದಲ್ಲ, ಔಟ್ಸೈಡ್ ಏನೇನೋ ತರಿಸ್ಕೊಂಡೆ ಅದೆಲ್ಲ ತಿನ್ನೋ ಹಾಗಿಲ್ಲ. ಸ್ವಲ್ಪ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಅದೆಲ್ಲ ಹೆಚ್ಚಾಗಿ ಹಾಲು, ಮೊಟ್ಟೆ ಆ ಥರದ್ದೆಲ್ಲ ತಿನ್ನಬೇಕಾಗುತ್ತೆ. ನಾನು ಅಷ್ಟೇ ಇವಾಗ ಮಗು ಚೆನ್ನಾಗಿ ಗ್ರೋ ಆಗುತ್ತೆ ಅಂತ ಹೇಳಿದ ತಕ್ಷಣ ನಾನು ಚೆನ್ನಾಗಿ ಊಟ ಎಲ್ಲ ಮಾಡ್ತಾಯಿದ್ದೀನಿ. ಬಿಸಿಯಾಗಿ ಊಟ ಮುದ್ದೆ, ರೈಸು ಸಹಿತ ಜಾಸ್ತಿ ತಿನ್ನಬಾರ್ದು. ಆದಷ್ಟು ಮುದ್ದೆನೂ ಸಹಿತ ದಿನ ನಮ್ಮ ಮನೆಯಲ್ಲಿ ಕಂಪಲ್ಸರಿಯಾಗಿ ಮಾಡ್ತೀವಲ್ವ. ನಾನೇನು ಮುದ್ದೆ ತಿನ್ನೋದಕ್ಕೆ ಹಿಂಜರಿಯೋದಿಲ್ಲ, ಮುದ್ದೆ ಚೆನ್ನಾಗಿ ತಿಂತೀನಿ. ಅದೆಲ್ಲ ಹೆಲ್ದಿಯಾಗಿರೋ ಫುಡ್ಡನ್ನು ಸಹಿತ ಚೆನ್ನಾಗಿ ತಿನ್ನಬೇಕಂತೆ. ಅದು ಗ್ಯಾಪ್ನಿಸ್ಕೊಂಡು ಇವಾಗ ಸ್ವಲ್ಪ ಖುಷಿ ಆಗ್ತಾ ಇದೆ. ಸ್ವಲ್ಪ ಮಗು ಸಹಿತ ಚೆನ್ನಾಗಿ ಗ್ರೋ ಆಗ್ತಿದೆಯಲ್ವ, ಇವಾಗ ಬೇಗನೆ ದಪ್ಪ ಆಗ್ತಾ ಇದೆ ಅಲ್ವಾ ಅಂತ. ನನಗೆ 5.5 ಮಂತಿಗೆ ಸ್ಕ್ಯಾನಿಂಗ್ ಮಾಡಿಸೋಕೆ ಹೋದಾಗ ಆವಾಗ 777 ಅಷ್ಟು ಗ್ರಾಮ್ ಇತ್ತು ಅಷ್ಟೇ. ಒಂದು 3/4 kg ಗ್ರಾಮೇನೋ ಇತ್ತು ಮಗು. ಅದು ನೆನೆಸ್ಕೊಂಡ್ರೆ ಸ್ವಲ್ಪ ಬೇಜಾರಾಗ್ತಾಯಿತ್ತು. ಡಾಕ್ಟರ್ ಹೇಳಿದರು, ಸ್ಕ್ಯಾನಿಂಗ್ ಮಾಡೋ ಹತ್ರನೇ ಹೇಳಿದರು, ಪರವಾಗಿಲ್ಲ ನಾರ್ಮಲ್ ಸ್ಟೇಜಿಗಿದೆ. ಆದರೂ ಸಹಿತ ಮುಂದೆ ಸ್ವಲ್ಪ ದೊಡ್ಡದಾದಮೇಲೆ
ಮುಂದೆ ಪ್ರೆಗ್ನೆನ್ಸಿ 7 ಮಂತ್ ಆದಮೇಲೆ ಮಗು ಚೆನ್ನಾಗಿ ಗ್ರೋ ಆಗುತ್ತೆ, ಡಬಲ್ ಆಗುತ್ತೆ. ಈ ವೆಯ್ಟ್ ಎಷ್ಟಿದೆಯೋ ಅದು ಡಬಲ್ ಮಂತ್ಲಿ ಆಗ್ತಾ ಇರುತ್ತಂತೆ. ನೋಡೋಣ ಎಷ್ಟಾಗುತ್ತೆ ಅಂತ. ಮತ್ತು ಸ್ಕ್ಯಾನಿಂಗ್ ಡೇಟು ಸಹಿತ ಫಿಕ್ಸ್ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಮಂತು 1ನೇ ತಾರೀಕು ಬರುತ್ತೆ ಅಲ್ವಾ, ನಾಳೆ ಇಲ್ಲ ನಾಡ್ದು 1ನೇ ತಾರೀಕಿಗೆ ಬರುತ್ತೆ ಅಲ್ವಾ. ಮೇ 12ಗೆ ಡೇಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಕ್ಯಾನಿಂಗು ಸಹಿತ ಮೇ 12ಗೆ ಹೋಗಬೇಕಾಗುತ್ತೆ. ಅವತ್ತು ಹೋಗೋಕ್ಕಾದರೆ ಹೋಗ್ತೀವಿ, ಇಲ್ಲಾಂದರೆ ಅವತ್ತೊಂದು ದಿನ ಬಿಟ್ಬಿಟ್ಟು, ಅವತ್ತು ಕೆಲಸ ಇದೆ ಅನಿಸುತ್ತೆ. ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಏನೋ ಕೆಲಸ ಇದೆ ಅಂತ. ಅವತ್ತೊಂದು ಬಿಟ್ಬಿಟ್ಟು 13ನೇ ತಾರೀಕು ಹೋಗಬೇಕಾಗುತ್ತೆ. ಅವ್ರು ಯಾವಾಗ ಸ್ಕ್ಯಾನಿಂಗ್ ಕೊಟ್ಟಿರ್ತಾರೆ ಆ ಡೇಟ್ಗೆ ಹೋದರೆ ತುಂಬ ಒಳ್ಳೆಯದು. ನಮಗೂ ಸಹಿತ 1 ದಿನ 2 ದಿನ ಹೆಚ್ಚಾದರೆ ಏನೂ ಆಗೋದಿಲ್ಲ. 1 ವಾರಗಟ್ಟಲೆ ತುಂಬ ಡಿಸ್ಟೆನ್ಸ್ ಆಗಿಬಿಡುತ್ತೆ. ಅದಕ್ಕೆ 1 ದಿನ 2 ದಿನ ಆದರೆ ಏನೂ ಆಗೋದಿಲ್ಲ. 12ನೇ ತಾರೀಕು ನಮಗೆ ಡೇಟನ್ನು ಮೇ 12 ತಾರೀಕು ಡೇಟ್ ಕೊಟ್ಟಿದ್ದಾರೆ. ನನ್ನ ಬರ್ತಡೇ ಬಂದುಬಿಟ್ಟು ಮೇ 21 ಇದೆ. ಬರ್ತಡೇನು ಈ ಸರಿನೂ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್. ಸಿಂಪಲಾಗಿ ಆಗಿ ಮನೇಲಿ ಏನಾದ್ರು ಸ್ವೀಟ್ ಮಾಡ್ಕೊಂಡು ತಿಂತೀವಿ ಅಷ್ಟೇ. ಮಗು ಯಾವಾಗ ನಾರ್ಮಲ್ ಡೆಲಿವರಿ ಆಗುತ್ತೋ ಅಂತ ಅದೊಂದು ಖುಷಿ ಆಗ್ತಾಯಿದೆ. ಮಗು ಸಹಿತ ಚೆನ್ನಾಗಿ ಗ್ರೋ ಆಗಲಿ ನೋಡಬೇಕು. ಈ ಸರಿ ಸ್ಕ್ಯಾನಿಂಗಲ್ಲಿ ಎಲ್ಲ ತೋರಿಸ್ತಾರಲ್ವ ಮಗು ಗ್ರೋ ಆಗಿದೆಯೋ ಇಲ್ವೋ ಅಂತ, ಅದೆಲ್ಲ ತೋರಿಸ್ತಾರಲ್ವ, ಅವರೇ ಹೇಳಿಬಿಡ್ತಾರೆ. ಡಾಕ್ಟರ್ ಹೇಳೋಕ್ಕಿಂತ ಮುಂಚೆ ಸ್ಕ್ಯಾನಿಂಗಲ್ಲಿ ಎಲ್ಲ ಡಾಕ್ಟರ್ ನನಗೆ ತುಂಬ ಚೆನ್ನಾಗಿ ಪರಿಚಯ ಆಗಿದ್ದಾರೆ. ಸ್ಕ್ಯಾನಿಂಗ್ ಮಾಡೋ ಹತ್ರ ನೀವು ಚೆನ್ನಾಗಿ ಫ್ರೆಂಡ್ಲಿ ಆಗಿರಬೇಕು. ನಾವು ಎಷ್ಟು ಫ್ರೆಂಡ್ಲಿ ಆಗಿರ್ತೀವಿ ಅವರಷ್ಟು ಈ ಥರ ಮಾಡಬೇಕು ಅಂತ ಅವ್ರಿಗೂ ತುಂಬಾ ಗೊತ್ತಿರುತ್ತೆ. ನೀನು ಎಳ್ನೀರು ಆದಷ್ಟು ಎಳ್ನೀರು ಕುಡಿಯಮ್ಮ, ಎಳ್ನೀರು ಕುಡಿಯೋದ್ರಿಂದ ಮಗು ಬೇಗ ದಪ್ಪ ಆಗುತ್ತಂತೆ. ಆದರೆ 5 ಮಂತ್ ಆದಮೇಲೆ ನೀವು ಎಳ್ನೀರು ಕುಡಿಬೇಕು. ಎಳ್ನೀರು ಅಷ್ಟೊಂದು ಒಳ್ಳೆಯದಲ್ಲ, ಒಬ್ಬೊಬ್ಬರಿಗೆ ಹಿಡಿಸುತ್ತೆ, ಒಬ್ಬೊಬ್ಬರಿಗೆ ಹಿಡಿಸೋದಿಲ್ಲ. ಎಳ್ನೀರು ಕುಡಿಬೇಕು, ಎಗ್ ತಿನ್ನು, ಹಾಲು ಕುಡಿ, ಮನೇಲಿ ಏನು ಅಡುಗೆ ಮಾಡಿರ್ತಾರೆ ಅದು ಊಟ ಮಾಡು ಅಂತ ಚೆನ್ನಾಗಿ ಸ್ಕ್ಯಾನಿಂಗ್ ಮಾಡೋ ಹತ್ರ ಡಾಕ್ಟರ್ ಮಾತ್ರ ತುಂಬ ಒಳ್ಳೆಯವರು. ವಯಸ್ಸಾಗಿದೆ, ತುಂಬ ಸೀನಿಯರ್ ಅಂತಲೇ ಹೇಳ್ಬೋದು. ಅದಕ್ಕೆ ಪಾಪ ನಾನು ನೋಡಿದ ತಕ್ಷಣವೇ ತುಂಬ ಚೆನ್ನಾಗಿ ಖುಷಿಯಿಂದ ಚೆನ್ನಾಗಿ ಮಾತಾಡ್ತಾರೆ. ಮಾತ್ರ ಚೆನ್ನಾಗಿ ಊಟ ತಿನ್ನು, ಎನರ್ಜಿ ಬೇಕಲ್ವ ನಾರ್ಮಲ್ ಡೆಲಿವರಿ ಮಾಡ್ಕೊಳ್ಳೋದಕ್ಕೆ, ಚೆನ್ನಾಗಿ ಊಟ ತಿನ್ನಬೇಕಮ್ಮ, ಏನು ಚಿಂತೆ ನಿಮಗೆಲ್ಲ ಅಂತ ಕೇಳ್ತಾ ಇರ್ತಾರೆ. ಚೆನ್ನಾಗಿ ಒಂಥರ ಏನು ನಮ್ಮ ರಿಲೇಷನರೇ ಮಾತಾಡ್ತಾರೆ ಅಂತ ಹಂಗೆ ಅನ್ನಿಸ್ಬಿಡುತ್ತೆ. ಚೆನ್ನಾಗೂ ಸಹಿತ ಮಾತಾಡ್ತಾರೆ. ನೋಡೋಣ ಫ್ರೆಂಡ್ಸ್, ಆದಷ್ಟು ಸ್ಕ್ಯಾನಿಂಗ್ ಆದಮೇಲೆ ನಿಮಗೆ ರಿಪೋರ್ಟನ್ನು ತೋರಿಸ್ತೀನಿ. 2 ಮಂತಿಂದ ರಿಪೋರ್ಟ್ ತೋರಿಸಿಲ್ಲ. ಇವಾಗ 8 ಮಂತ್ ಸ್ಕ್ಯಾನಿಂಗ್ ಮಾಡ್ತಾರಲ್ವ, ನಾನು ಎಕ್ಸೈಟ್ಮೆಂಟಲ್ಲಿದ್ದೀನಿ. ಯಾವ ರೀತಿ ಮಗು ದಪ್ಪ ಆಗಿರುತ್ತೋ ಸಣ್ಣಾಗಿರುತ್ತೋ, ನಾರ್ಮಲ್ ಡೆಲಿವರಿ ಆಗುತ್ತೆ ಇಲ್ವೋ ಅಂತ ಈ ಸರಿನೇ ಸಹಿತ ಗೊತ್ತಾಗುತ್ತೆ. ಮತ್ತು ನೀರಿನ ಅಂಶ ಇದೆಯೋ ಇಲ್ವೋ ಅಂತ ಈ ಸರಿನೂ ಸಹಿತ ಗೊತ್ತಾಗ್ಬೋದು. 9 ಮಂತಿಗೂ ಸಹಿತ ಸ್ಕ್ಯಾನಿಂಗ್ ಮಾಡ್ತಾರೆ. ಆದರೆ ನೀರಿನ ಅಂಶ ಹೆಚ್ಚಾಗಿ ಇರಬೇಕಂತೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ. ನೀರಿನ ಅಂಶ ಮೈಯೊಳಗಡೆ ಇರಬೇಕು. ಅದಕ್ಕೆ ಆದಷ್ಟು ಹೆಚ್ಚಾಗಿ ನೀರನ್ನು ಸಹಿತ ಚೆನ್ನಾಗಿ ಕುಡಿತಾ ಬರ್ತಾ ಇರ್ತೀನಿ. ನಮ್ಮ ಅಕ್ಕ ಆಗಾಗಲೇ ಫೋನ್ ಮಾಡಿ ನೀರು ಕುಡಿ, ಬಿಸಿನೀರೇ ಕುಡಿ, ತಣ್ಣೀರು ಕುಡಿಯೋಕೆ ಹೋಗಬೇಡ. ಬಿಸಿನೀರು ಕುಡಿದಷ್ಟು ಹೊಟ್ಟೆ ಮೇಲೆ ಮಗು ಮೇಲೆ ಗಲೀಜು ಇರುತ್ತಲ್ಲ, ನಾವು ಊಟ ತಿಂದಿದ್ದು ಅದೆಲ್ಲ ನೀಟಾಗಿ ಕ್ಲಿಯರ್ ಆಗಿಬಿಡುತ್ತಂತೆ ಬಿಸಿನೀರು. ಯಾರೆಲ್ಲ ಪ್ರೆಗ್ನೆನ್ಸಿ ಇದ್ದೀರಾ ಆದಷ್ಟು ನೀವು 3 ಮಂತಿಂದಲೇ ನೀವು ಬಿಸಿನೀರನ್ನು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಜಾಸ್ತಿ ಬಿಸಿನೀರನ್ನು ಕುಡಿಯೋಕೆ ಹೋಗ್ಬಿಡಿ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಬಿಸಿನೀರನ್ನು ಕುಡಿಯೋದಕ್ಕೆ ಪ್ರಯತ್ನ ಪಡಿ. ನೀವು ಎಷ್ಟು ಚೆನ್ನಾಗಿ ಬಿಸಿನೀರು ಕುಡಿತೀರ ಅಷ್ಟು ಚೆನ್ನಾಗಿ ಮಗು ಆರೋಗ್ಯವಾಗಿ ಹೆಲ್ದಿಯಾಗಿ ಕಸ ಏನು ಮಗು ಮೇಲೆ ಬೀಳೋದಿಲ್ಲ, ಚೆನ್ನಾಗಿರುತ್ತೆ. ನೀವು ಸಹಿತ ಜಾಸ್ತಿ ಗ್ಯಾಸ್ಟ್ರಿಕ್ ಬರೋ ಪ್ರಾಬ್ಲಮ್ಮು ಸಹಿತ ಇರೋದಿಲ್ಲ ಬಿಸಿನೀರು ಕುಡಿಬೇಕಾದ್ರೆ. ಆವಾಗ ಒಂದೊಂದು ಕೆಲವೊಂದು ಟಿಪ್ಸನ್ನು ಹೇಳ್ತಾ ಇರ್ತೀನಿ. ಪ್ರೆಗ್ನೆನ್ಸಿಯವ್ರು ನೋಡ್ತಾ ಇದ್ದರೆ ಪಾಪ ಹೆಲ್ಪ್ಫುಲ್ ಆಗಲಿ ಅಂತ ಈಗ ನಾವು ಎಷ್ಟೊಂದು ಟಿಪ್ಸನ್ನು ಹೇಳ್ತಾ ಇರ್ತೀನಿ ಫ್ರೆಂಡ್ಸ್. ನಾನು ವಿಡಿಯೋ ಜಾಸ್ತಿ ಓಡೋದಿಲ್ಲ ಅಲ್ವಾ, ಅದಕ್ಕೆ ಹೆಲ್ಪ್ಫುಲ್ ಆಗೋದಿಲ್ಲ ಯಾರಿಗೂ ಸಹಿತ. ಒಬ್ಬೊಬ್ಬರು ಏನೇನೋ ಹೇಳ್ತಾರೆ, ಅದು ಸಹಿತ ಅಷ್ಟೊಂದು ವ್ಯೂಸು ಏನೇನೋ ಹೋಗ್ತಾ ಇರುತ್ತೆ. ಆವಾಗ ನಂಗೆ ಬೇಜಾರಾಗುತ್ತೆ. ನನಗೆ ನನ್ನ ತಲೆಯಲ್ಲಿ ಎಷ್ಟೊಂದು ಇನ್ಫಾರ್ಮೇಷನ್ ಇರುತ್ತೆ, ಇನ್ನೊಬ್ಬರಿಗೆ ಹೇಳ್ಕೊಳ್ಳೋದಕ್ಕೆ ನನಗೆ ಜಾಸ್ತಿ ವ್ಯೂಸೇ ಹೋಗ್ತಾ ಇಲ್ವಲ್ಲಪ್ಪ ಅಂತ. ಅದಕ್ಕೆ ನಾನು ಜಾಸ್ತಿ ಏನೂ ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಪಾಪ ಇಬ್ಬರು ಪ್ರೆಗ್ನೆನ್ಸಿ ಇದ್ದಾರೆ, ಅವರೇ ಕೇಳ್ತಾ ಇರ್ತಾರಲ್ವ, ಅವ್ರಿಗಾರು ಹೆಲ್ಪ್ಫುಲ್ ಆಗಲಿ ಅಂತ ನಾನು ವಿಡಿಯೋ ಮೂಲಕ ಹೇಳ್ತಾ ಇರ್ತೀನಿ. ಆದಷ್ಟು ಚೆನ್ನಾಗಿ ಬಿಸಿನೀರು ಕುಡಿದು ಎನರ್ಜಿಯಾಗಿ ಹಣ್ಣು ಫ್ರೂಟ್ಸ್ ಆಗಿರ್ಬೋದು, ಸೊಪ್ಪಿನ ಪಲ್ಯ ಅದೆಲ್ಲ ಚೆನ್ನಾಗಿ ತಿನ್ನಬೇಕಾಗುತ್ತೆ. ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದೊಂದು ಖುಷಿ ಆಯಿತು, ಮಗು ಡಬಲ್ ಗ್ರೋ ಆಗುತ್ತೆ ಅಲ್ವಾ. ಇವಾಗ ನಂದು 777 ಗ್ರಾಮ್ ಇದೆ ಅಂದರೆ ಈಗ ನೆಕ್ಸ್ಟ್ ಮಂತ್ ಸ್ಕ್ಯಾನಿಂಗ್ ಹೋಗ್ತೀನಿ ಅಲ್ವಾ, ಅದು ಡಬಲ್ ಆಗುತ್ತಂತೆ. ಮಗು ವೆಯ್ಟ್ ಗೇನ್ ತುಂಬ ಬೇಗ ಗ್ರೋ ಆಗುತ್ತಂತೆ. ಹೇರ್ ಆಗಿರ್ಬೋದು ತುಂಬ ಚೆನ್ನಾಗಿ ಇವಾಗಲೇ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನಮಗಂತೂ ಒಳಗಡೆ ಅದು ಹೇಗೆ ಸೃಷ್ಟಿ ಮಾಡಿದ್ದಾನೆ ದೇವರು ಅಂತ ಅನ್ನಿಸ್ಬಿಡುತ್ತೆ, ಹೇಗಾಗುತ್ತೋ ಏನೋ ಅಂತ. ಅದೊಂದೇ ನನಗೆ ಇದು ಒಂಥರ ಆಶ್ಚರ್ಯ ಅಂತ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟೇ, ಇನ್ನೇನೂ ಇಲ್ಲ. ತುಂಬ ಸೆಕೆ ಆಗ್ತಿದೆ ನೋಡಿ, ಸಖತ್ತು ಸೆಕೆ. ನಮ್ಮ ಮನೇಲಿ ಬೇರೆ ಗಾಳಿನೇ ಬರೋದಿಲ್ಲ. ಆ ಕಡೆ ಬಿಲ್ಡಿಂಗ್, ಈ ಕಡೆ ಬಿಲ್ಡಿಂಗು, ಮತ್ತು ಈ ಕಡೆನೇ ಬಿಲ್ಡಿಂಗು, ಸ್ವಲ್ಪ ರೋಡ್ ಇದೆ, ಈ ಕಡೆನೇ ಬಿಲ್ಡಿಂಗ್, ಎಲ್ಲ ಕಡೆ ಬಿಲ್ಡಿಂಗ್ ಆಗಿಬಿಟ್ಟಿದೆ. ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ತುಂಬ ಸಿಂಪಲ್ಲಾಗಿತ್ತು, ಚೆನ್ನಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕೈಲಾದಷ್ಟು ನಾನು ವಿಡಿಯೋನ ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಯಾರೆಲ್ಲ ನೋಡ್ತಾ ಇದ್ದೀರಾ, ನೀವು ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಹಿತ ಒಂದು ಲೈಕ್ ಮಾಡಿ, ಏನಾಗೋದಿಲ್ಲ ಅಲ್ವಾ, ಲೈಕ್ ಮಾಡೇ ಮಾಡಿ. ನೀವು ಲೈಕ್ ಮಾಡಿದ್ರೆ ಸ್ವಲ್ಪ ವ್ಯೂಸ್ ಜಾಸ್ತಿ ಹೋಗುತ್ತೆ ಅಷ್ಟೇ, ಇನ್ನೇನು ಇಲ್ಲ.
ನನಗೆ ಇನ್ನೂ ದುಡ್ಡು ಬಂದಿಲ್ಲ ಮತ್ತು ಮಾನಿಟೈಸೇಷನ್ ಸಹಿತ ಆನ್ ಆಗಿಲ್ಲ. ಒಂದು ಲೈಕ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ನೀವು ಲೈಕ್ ಮಾಡಿದರೆ ಒಂಚೂರು ನಾನು ವಿಡಿಯೋ ಮಾಡಿದ್ದಕ್ಕೂ ಸಹಿತ ಸಾರ್ಥಕ ಆಯಿತು ಅನಿಸುತ್ತೆ ಅಷ್ಟೇ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸದಾಗಿ ಏನಾದರೂ ನೋಡ್ತಾ ಇದ್ದರೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್, ಬಾಯ್.